of the institute, esteemed teachers and dear students, and Pradnya. And I'm Dhruti. We are your hosts for this grand celebration of talent, teamwork and triumph, our much-awaited annual day function of Vidya Kendra. It's a proud moment for all of us as we gather to celebrate another year of achievements, growth and memory. I would like to call all the dignitaries on the stage to host a ceremony by watering the sapling. Music touches the heart and brings us together. So, Thank you, ma'am. It was amazing. Now I invite our Varsha ma'am to formally welcome the gathering and present the annual report. Now I invite our Varsha ma'am to formally welcome the gathering and present the annual report. Good morning, everyone. I, Srimati Varsha S. Kulkarni, takes the pleasure and privilege to welcome you all here today. On behalf of our Vidya Kendra Tutorials, I extend a warm and a heartfelt welcome to each and every one of you. We are truly honored to have such a distinguished gathering of the guests. Shri Prashant Siddhengoda sir, as Assistant of Commissioner of Police. Welcome you, sir. Next, I welcome our proprietary of the institution, Shri M.M. Raju sir. Welcome you, sir. I also welcome all our teaching fraternities, non-teaching staff, parents and lovely students to this wonderful event.
Today marks a special occasion, a time to celebrate, to learn, to connect, and to inspire. It is not just a meeting of the minds, but the union of a purpose and the vision. So, once again, I welcome you all with the open hearts and the open arms. Let us make this occasion memorable and meaningful for everyone. Thank you, one and all. Thank you, ma'am, for your words. Now, I request Gauri ma'am to introduce our honorable guest, Sri Prashant Siddhal Gaudar sir. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಮುಖ್ಯ ಅತಿಥಿಗಳಾಗಿ ಪ್ರಶಾಂತ್ ಸಿದ್ದಿನಗೌಡರ್ ಸರ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಧಾರವಾಡ ನಮ್ಮ ಜೊತೆ ಇದ್ದಾರೆ. ಅವರ ಕಿರು ಪರಿಚಯವನ್ನು ಮಾಡಿಕೊಡಲು ನಾನು ಬಂದಿದ್ದೇನೆ. ಅವರು ಮೂಲತಃ ಧಾರವಾಡದವರು. ಅವರ 29/9/1967 ಅವರ ಜನನ ಆಗಿತ್ತು. ಅವರ ತಂದೆ ಹೆಸರು ಫಕೀರ್ ಗೌಡ ಸಿದ್ದಿನಗೌಡರ್ ಹಾಗೂ ಅವರ ತಾಯಿ ಹೆಸರು ಶೋಭಾದೇವಿ ಸಿದ್ದಿನಗೌಡರ್. ಅವರ ಪ್ರೈಮರಿ ಹಾಗೂ ಹೈಸ್ಕೂಲ್ ಎಜುಕೇಷನನ್ನು ಅವರು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಕನ್ನಡ ಸ್ಕೂಲ್ ಬೆಳಗಾಂ ಹಾಗೂ ಅವರ ಹೈಸ್ಕೂಲನ್ನು GA ಬೆಳಗಾಂ ಸ್ಕೂಲ್ ಹಾಗೂ RLS ಹೈಸ್ಕೂಲ್ ಒಳಗೆ ಮುಗಿಸ್ಕೊತಾರೆ. ಇವರ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಕಿಡರ್ ಕಾಲೇಜ್ ಧಾರವಾಡ ಹಾಗೂ ಇವರ ಗ್ರ್ಯಾಜುಯೇಷನ್ BA at ಕರ್ನಾಟಕ ಕಾಲೇಜ್ ಧಾರವಾಡ. ಇವರ ಅಚೀವ್ಮೆಂಟ್ಸ್ ಅಂತ ಬಂದರೆ, ಕೇವಲ 14 ವರ್ಷದೊಳಗೆ ಇದ್ದಾಗ ಅವರು ತಮ್ಮ ಸ್ಪೋರ್ಟ್ಸ್ ಕೆರಿಯರನ್ನು ಶುರು ಮಾಡಿದರು. ಅವರು ಬಾಸ್ಕೆಟ್ಬಾಲ್ ಚಾಂಪಿಯನ್ ಅಂತಲೇ ಹೇಳ್ಬೋದು. ಬಿಕಾಸ್ ಕರ್ನಾಟಕನ ನ್ಯಾಷನಲ್ ಲೆವೆಲ್ ಒಳಗೆ ಪ್ರೆಸೆಂಟ್ ಮಾಡಿ ಹಾಗೂ ಇಡೀ ದೇಶದೊಳಗೆ ಅವರು ನಮ್ಮ ಕರ್ನಾಟಕನ ಪ್ರೆಸೆಂಟ್ ಮಾಡೇ ಇಲ್ಲ ಅನ್ನೋ ಜಾಗ ಐ ಥಿಂಕ್ 1, 3 ಇಲ್ಲ 4 ಅದು ನಾವು ಹುಡುಕ್ಬೇಕು. ಎಲ್ಲಿ ಹೋಗಿಲ್ಲ ಸರ್ ಅಂತ ಹೇಳಿ, ಅಷ್ಟು ಅಚೀವ್ಮೆಂಟ್ಸ್ ಅವ್ರದ್ದು. ಸೊ ನಾನು ಟ್ರೈ ಮಾಡ್ತೀನಿ ಅವರ ಕೆಲವೊಂದಿಷ್ಟು ಹೈಲೈಟ್ಸ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವೊಂದಿಷ್ಟು ಅವ್ರ ಅಚೀವ್ಮೆಂಟ್ಸನ್ನು. ಅವರು 14 ವರ್ಷದೊಳಗೆ ಥ್ರೂ ಅವರ ಸ್ಪೋರ್ಟ್ಸ್ ಕೋಟಾದಿಂದ ನಮ್ಮ ಧಾರವಾಡದ ಸ್ಪೋರ್ಟ್ಸ್ ಹಾಸ್ಟೆಲ್ ಧಾರವಾಡ ಒಳಗೆ ಅವರು ತಮ್ಮ ಸೀಟನ್ನು ತಗೊಂಡು ಹಾಗೂ ನಮ್ಮ ಕರ್ನಾಟಕನ ಕೆಲವೊಂದು ಅಗೇನ್ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವುದಂದರೆ, ನ್ಯಾಷನಲ್ ಲೆವೆಲ್ ಜೂನಿಯರ್ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಒಳಗೆ ಅವರು ಗೋಲ್ಡ್ ಮೆಡಲನ್ನು ಗೆದ್ದಾರೆ. ಅದಷ್ಟೇ ಅಲ್ಲ, ಸೀನಿಯರ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ ಮೈಸೂರೊಳಗೆ ಅವರು ಅಗೇನ್ ಕರ್ನಾಟಕವನ್ನು ಪ್ರೆಸೆಂಟ್ ಮಾಡ್ಯಾರ. ನ್ಯಾಷನಲ್ ಗೇಮ್ಸ್ ಹೆಲ್ಡ್ ಆಟ್ ತ್ರಿಚೂರ್ ಕೇರಳ, ಡೆಲ್ಲಿ ನ್ಯಾಷನಲ್ ಗೇಮ್ಸ್ ಹಾಗೂ ನ್ಯಾಷನಲ್ ಗೇಮ್ಸ್ ಹೆಲ್ಡ್ ಇನ್ ಕಾಶ್ಮೀರ್. ಇದಷ್ಟೇ ಅಲ್ಲದೆ ನಮ್ಮ ಕರ್ನಾಟಕವನ್ನು ಅವರು ಬಾಂಬೆ, ಡೆಲ್ಲಿ, ಸೌತ್ ಝೋನಲ್ ಸ್ಪೋರ್ಟ್ಸ್, ಆಂಧ್ರ ಪ್ರದೇಶ್, ಪಾಂಡಿಚೇರಿ ಹೀಗೆ ಹಲವಾರು ಪ್ರದೇಶಗಳಲ್ಲಿ ನಮ್ಮ ಕರ್ನಾಟಕವನ್ನು ನ್ಯಾಷನಲ್ ಲೆವೆಲ್ ಒಳಗೆ ಪ್ರೆಸೆಂಟ್. ಇವರ ಪ್ರೊಫೆಷ್ನಲ್ ಕೆರಿಯರ್ ಅಂತ ಬಂದರೆ, ಇವರು 1991 ಒಳಗೆ BEMLಗೆ ಟೋಟಲ್ 6 ಇಯರ್ಸ್ ಬಾಸ್ಕೆಟ್ಬಾಲನ್ನು ಆಟ ಆಡಿರೋದಿದ್ರು. ಇದರ ಜೊತೆಗೆ ಅವರು PSI ಎಕ್ಸಾಮನ್ನು 1993 ಒಳಗೆ ಬರೆದು ಸ್ಪೋರ್ಟ್ಸ್ ಕೋಟಾದಿಂದ ಸೆಲೆಕ್ಟ್ ಆಗಿ ಮೈಸೂರು ಒಳಗೆ ತಮ್ಮ ಬೇಸಿಕ್ ಟ್ರೈನಿಂಗನ್ನು ಮುಗಿಸ್ಕೊಂಡು ಅವರು ತಮ್ಮ ಸರ್ವೀಸಸನ್ನು ಬೆಂಗಳೂರೊಳಗೆ ರೂರಲ್ ಡಿಸ್ಟ್ರಿಕ್ಟ್ ಅಂತಂದರೆ ಸರ್ಜಾಪುರ, ರಾಮನಗರ, ದೊಡ್ಡಬಳ್ಳಾಪುರ ಈ ರೀತಿ ಅವರು ಬೇರೆ ಬೇರೆ ಊರೊಳಗೆ ತಮ್ಮ ಸೇವೆಯನ್ನು ಸಲ್ಲಿಸ್ಲಿಕ್ಕದ್ರು. PSI ಆಗಿ ಅಂತ ದೊಡ್ಡ ಪೊಸಿಷನ್ ಒಳಗೆ ಇದ್ರೂ ಅವರು ತಮ್ಮ ಬಾಸ್ಕೆಟ್ಬಾಲನ್ನು ಆಟ ಆಡೋದನ್ನು ಅಥವಾ ಬಾಸ್ಕೆಟ್ಬಾಲ್ ಒಳಗೆ ಸ್ಪೋರ್ಟ್ಸ್ ಒಳಗೆ ಅವರು ತಮ್ಮ ಆಟ ಆಡೋದನ್ನು ಬಿಟ್ಟಿರಲಿಲ್ಲ. ಇದು ಅವರು ಬಹಳ ಎಲ್ಲರಿಗೂ ಒಂಥರ ರೋಲ್ ಮಾಡೆಲ್ ಟೈಪ್. ಬಿಕಾಸ್ ಒಂದು ಕೆಲಸ ಬಂದರೆ ನಾವು ಇನ್ನೊಂದು ಕೆಲಸ ಮಾಡೋದು ಸ್ಟಾಪ್ ಮಾಡ್ತೀವಿ ಅಂತ ಅಷ್ಟು ದೊಡ್ಡ ಪೊಸಿಷನ್ ಒಳಗಿದ್ದು ಮತ್ತು ಬಾಸ್ಕೆಟ್ಬಾಲನ್ನು ಕಂಟಿನ್ಯೂ ಮಾಡೋದಂತಂದರೆ ಇಟ್ ಈಸ್ ಟ್ರೂಲಿ ಅ ವೆರಿ ವೆರಿ ಬಿಗ್ ಅಚೀವ್ಮೆಂಟ್. 1999 ಒಳಗೆ ಅವರು ಡಾಕ್ಟರ್ ಮಹೇಶ್ವರಿ ಮಶಾಲ್ ಅನ್ನೋರನ್ನ ಮದುವೆ ಆದರು. ಈಗ ಅವರಿಗೆ 2 ಮಕ್ಕಳು, ಸಾತ್ವಿಕ್ ಹಾಗೂ ಸದ್ಗುಣ್. ಇವರಿಗೆ ಚೀಫ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ಪ್ರಶಸ್ತಿ ಕೂಡ ಸಿಕ್ಕದ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅವಾರ್ಡ್ಸ್ ಅಂತ. ಇದರ ನೆಕ್ಸ್ಟ್ ಇವರು CPI ಆಗಿ ಡಿಫ್ರೆಂಟ್ ಪ್ಲೇಸಸ್ ಒಳಗೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಸ್ ಒಳಗೆ ಚನ್ನಪಟ್ಟಣ ಆಯಿತು, ಮೈಸೂರು ಆಯಿತು, ಜಾಯ್ಡಾ ಆಯಿತು ತಮ್ಮ ಸೇವೆಯನ್ನು ಸಲ್ಲಿಸಿದರು. 2016 ಒಳಗೆ ಸೆಕೆಂಡ್ ಪ್ರಮೋಷನ್ ಆಯ್ತು ಇವರಿಗೆ, ದ್ಯಾಟ್ ಈಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಮತ್ತು ಇವರು ಮೈಸೂರಿಗೆ ಟ್ರಾನ್ಸ್ಫರ್ ಆದರು. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪೋಸ್ಟ್ ಇನ್ ಪೊಲೀಸ್. ಇದ್ರ ಒಳಗೆ ನಾವೆಲ್ಲರೂ ಸೋಷಲ್ ಸೈನ್ಸ್ ಒಳಗೆ ನೋಡಿದ್ವಿ ದ್ಯಾಟ್ ಎಷ್ಟು ದೊಡ್ಡ ಪೊಸಿಷನ್ ಇದೆ ಅಂತ ಹೇಳಿ. ಲೇಟರ್ ಈಗ ಅವರು ಕರೆಂಟ್ಲಿ ಡೆಪ್ಯೂಟೆಡ್
ಧಾರವಾಡ ಸಿಟಿ ಸಬ್ ಡಿವಿಷನ್ ಆ್ಯಸ್ ಅ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಂತ ಹೇಳಿ ವರ್ಕ್ ಮಾಡಿದ್ದಾರೆ. ಸೊ ಇದು ಭಾಳ ದೊಡ್ಡ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು ನಿಮ್ಮೆಲ್ಲರಿಗೂ. ಯಾಕಂದ್ರೆ ಕೇವಲ 14 ವರ್ಷದಿಂದ ತಮ್ಮ ಪರಿಶ್ರಮದ ಮೇಲೆ ಆಟ ಆಡಿ ಸ್ಪೋರ್ಟ್ಸ್ ಕೋಟಾದಿಂದ ಸೆಲೆಕ್ಟ್ ಆಗಿ ಇಷ್ಟು ದೊಡ್ಡ ಪೊಸಿಷನಿಗೆ ಬಂದು ಧಾರವಾಡದ ಸಬ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗ್ಯಾರ ಅಂತಂದ್ರೆ ಇಟ್ ಈಸ್ ನಾಟ್ ಅ ಜೋಕ್ ಆಟ್ ಆಲ್. ಸೊ ಅಂಥ ದೊಡ್ಡ ಪರ್ಸನಾಲಿಟಿ ನಮ್ಮ ಜೊತೆ ಇವತ್ತು ಕೂತಾರ. ಇದು ನಮ್ಮೆಲ್ಲರ ಸೌಭಾಗ್ಯ. ಇನ್ನೊಂದು ಬಾರಿ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳ ವೆಕೇಶನ್ ಆನಿವರ್ಸರಿಗೆ ವೆಲ್ಕಮ್ ಮಾಡಿದ್ದೀವಿ. ಥ್ಯಾಂಕ್ ಯು. Thank you, ma'am, for introducing the guest. Let's welcome our head of the institution to honor our guest, Shri Prashant Sidangauda sir. Thank you, sir, for honoring the guest. Let's give a round of applause to our respected teachers for their dedication and guidance. Now I call upon Bhumika to welcome Raju sir. I call upon Saundarya to welcome Varsha ma'am. I call upon Bhumika to welcome Gauri ma'am. I call upon Saundarya to welcome Divya ma'am. I call upon Preeti to welcome Rihan sir. Now I call upon Ankita to welcome Ganpati sir. I request Pavitra to welcome Girish sir. I request Saundarya to welcome Chaitra ma'am. I request Saundarya to welcome Ashwin PG owner. Now I welcome Samalvita to honor our class 10 high achievers and congratulate them on their outstanding success. Education is the most powerful weapon which you can use to change the world. Success doesn't come from what you do occasionally, it comes from what you do consistently. Now it's time to celebrate success of toppers from our Vidya Kendra Institute. I request that the chief guest, respected Shri Prashant Sidangauda sir, to honor our achievers. It's time to call the student who broke the record of Vidya Kendra Institute. Do you know who is she? She is Rajeshwari Mahadkar sister. By giving heartful applause, let's welcome Rajeshwari sister with a great enthusiasm. She secured second rank at Dharwad district and fourth rank in Karnataka with 99.52 and 622 out of 625. This is our proud. Also, I call upon Shatabi Hageri and secured 98.56. Next, I call upon Gayatri at RH 97.44%. And I call upon Pranav S. Kolkar 96.64%. ವಿದ್ಯಾ ಕೇಂದ್ರ ಕ್ಲಾಸಸ್ನಲ್ಲಿ ಇಡೀ ಕರ್ನಾಟಕದಲ್ಲಿ 4ನೇ ರ್ಯಾಂಕ್ ಬಂದು ನಾವು ಒಂದು ಕಮಿಟ್ಮೆಂಟ್ ಮಾಡಿದ್ವಿ ಮಕ್ಕಳಿಗೆ. ನಮ್ಮಲ್ಲಿ ವಿದ್ಯಾ ಕೇಂದ್ರ ಕ್ಲಾಸಸ್ನಲ್ಲಿ
ಹಳೇ ವಿದ್ಯಾರ್ಥಿ ಯಾರ್ದನ್ನ ರೆಕಾರ್ಡ್ ಮುರಿದ್ರೆ ಅವ್ರಿಗೆ ನಾವು 10,000 ರೂಪಾಯಿ ಬಹುಮಾನ ಜೊತೆಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ಪ್ರತಿ ವರ್ಷ ಅದೇ ಪ್ರಕಾರ ರಾಜೇಶ್ವರಿ ಹಡ್ಪದ್ ಈ ವರ್ಷ ನಮ್ಮಲ್ಲಿ 625ಕ್ಕೆ 622 ಅಂಕಗಳನ್ನು ಗಳಿಸಿ ಇಡೀ ಸ್ಟೇಟಿಗೆ 4th ರ್ಯಾಂಕ್ ಬಂದದಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ 10,000 ರೂಪಾಯಿಯನ್ನು ಬಹುಮಾನವಾಗಿ ಕೊಡ್ತೀವಿ. Next, I call upon Layana, 97.92%. Next, I welcome Saubhagya M. Upe, 94%. And Aishwarya K. Hiremat, 93.94%. And Nandita Pattar, 92%. Give a big round of applause. And Suma C. G, 92%. Next, I call upon Sanjana B. Meti, 91%. Naina, 97.92%. And Abhinay, 91%. Thank you, achievers, and thank you so much, Shri Prashant Siddhargaon sir, and all teachers for honoring the achievers. Success is not final, failure is not fatal. It is the courage to continue the counts. You are braver than you believe, stronger than you seem, and smarter than you think. Thank you all. Thank you, Samandita. I call upon Krutika of 10th standard. ಕೃತಿಕಾ ನಮ್ಮ ವಿದ್ಯಾರ್ಥಿನಿ ನಮ್ಮ ACP ಸಾಹೇಬ್ರ ಬಗ್ಗೆ ಈಗ ತಾನೇ 5 ಅಥವಾ 10 ಮಿನಿಟ್ಸ್ ಅಲ್ಲಿ ಒಂದು ಕವನ ಬರೆದಿದ್ದಾರೆ. ಅದಕ್ಕೆ ಅವರು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮತ್ತು ನಮ್ಮ ರಾಜು ಸರ್ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಒಂದು ಚಿಕ್ಕ ಕವನ ಬರೆದಿದ್ದಾರೆ. ಅದನ್ನು ಆಲಿಸೋಣ. ಕೃತಿಕಾ ಪ್ಲೀಸ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ACP ಸರ್ ಮೇಲೆ ಒಂದು ಕವನ. ಜನರ ಪಾಲಿನ ದೇವರು, ಕೆಟ್ಟವರಿಗೆ ಇವರು ಆಗಿರುವರು ಸ್ವಪ್ನ ಸಿಂಹರು, ಅವಳಿ ನಗರದ ಖಡಕ್ ಆಫೀಸರು, ಇವರೇ ನಮ್ಮ ACP ಸರ್. ರಾಜು ಸರ್ ಮೇಲೊಂದು. ವಿದ್ಯಾಕೇಂದ್ರ ಎಂಬ ದೇಗುಲವನ್ನು ಸೃಷ್ಟಿಸಿದ ಗುರುದೇವ ಶ್ರೀ ಗುರು ರಾಘವೇಂದ್ರ ಅವರ ಆರಾಧ್ಯ ದೈವ. ವಿದ್ಯೆ ದಾರಿ ಇರಲು ಮುಡಿಪಿಟ್ಟಿರುವರು ಅವರ ಜೀವ. ವಿದ್ಯಾಕೇಂದ್ರಕ್ಕೆ ಇವರೇ ದೊಡ್ಡ ಗೌರವ. ಗುರುಗಳ ಬಗ್ಗೆ. ಜೀವನದ ಕತ್ತಲೆ ತೊಲಗಿಸಿ, ವಿದ್ಯಾರ್ಥಿಯ ಜೀವನ ಬೆಳಗಿಸಿ, ನಮ್ಮಲ್ಲಿನ ಪ್ರತಿಭೆಯನ್ನು ಗುರುತಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ, ಅಳಿಸಿ, ನಗಿಸಿ, ನಮ್ಮ ಬೆನ್ನ ಹಿಂದೆ ನಿಂತು ಗುರಿ ತೋರಿಸಿ ಮುನ್ನಡೆಸುವವನೇ ಗುರು. ವಿದ್ಯಾಕೇಂದ್ರ ಬಗ್ಗೆ. ಜ್ಞಾನದ ದಾಹ ಹೊತ್ತು ನಾ ಬಂದೆ, ನಿನ್ನಿಂದ ಸುಖವಾಗಿರುವುದು ನನ್ನ ಜೀವನ ಮುಂದೆ. ವಿದ್ಯಾಕೇಂದ್ರದ ಗುರುಗಳು ಯಾವಾಗಲೂ ಇರುವರು ನಮ್ಮ ಹಿಂದೆ. ಅವರು ಕಲಿಸಿದ ವಿದ್ಯೆ ಎಂಬ ಅಗ್ನಿಯಲ್ಲಿ ನಾ ಬೆಂದೆ. ಈಗ ನನ್ನ ಜೀವನದಲ್ಲಿ ಇರುವುದು ಗೆಲ್ಲುವ ಛಲವೊಂದೇ. ಥ್ಯಾಂಕ್ ಯು. Thank you. Student voice matters. Their thoughts count, and their opinions shape the future of education. So let's welcome Chetana from SSLC to share her opinion. ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಬೇಕಂದ್ರೆ ಸಿಗಂಗಿಲ್ಲ. ಮೊದಲನೇದಾಗಿ ರಾಜು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಬರೋ ಇನ್ಸ್ಟಿಟ್ಯೂಟ್ಗೆ ಬರೋ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳಂತ ನೋಡಿಕೊಂಡ್ರು. ಅವ್ರು ನಮಗೆ ತಂದೆ ಸ್ಥಾನ ಅಂತ ಕಟ್ಟಾರ. ಅವ್ರಿಗೆ ನಾನು ಹಾರ್ಟ್ಫುಲ್ಲಾಗಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಾಜು ಸರ್. ನೆಕ್ಸ್ಟ್ ಬಯೋ ಸರ್, ಮ್ಯಾಥ್ಸ್ ಸರ್, ಚೈತ್ರ ಮ್ಯಾಮ್, ದಿವ್ಯಾ ಮ್ಯಾಮ್, ರಿಹಾನ್ ಸರ್, ವರ್ಷಾ ಮ್ಯಾಮ್, ಇವರೆಲ್ಲ ಬಗ್ಗೆ ಹೇಳ್ಬೇಕಂತಂದ್ರೆ ಇವ್ರ ಬಗ್ಗೆನೂ ಮಾತು ಸಿಗಂಗಿಲ್ಲ. ಏನು ಅರ್ಥ ಆಗಲಿಲ್ಲ ಅಂದರೂ ಎದ್ದು ಕೇಳಿ ಅಂತಿದ್ರು, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂತ ಹೇಳಿದ್ರೆ ಮಾತಾ ಸಿಗಂಗಿಲ್ಲ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ.
ನೆಕ್ಸ್ಟ್ ನಮಗೆ ಸ್ಟಡಿ ಅವರ್ಸ್ ಅಂತ ಇರ್ತಿದ್ರು 6 o'clock 8 o'clock ಮಟ್ಟ. ಆಗ ನಮಗೆ ಗಿರಿ ಸರ್ ಬಂದು ನಮಗೆ ಟೀಚರ್ದು ಮಾಡಿ ಹೋಗ್ತಿದ್ರು. ಬಟ್ ಇದನ್ನೆಲ್ಲ ನೋಡೋಕತ್ರ ಬಿಟ್ಟು ಹೋಗಕ್ಕೆ ಮನಸ್ಸು ಬರುವಲ್ದು. ನಾ ಫಸ್ಟ್ ಬಂದಾಗ ಈ ವೆಕೇಶನ್ ಯಾವಾಗ ಮುಗಿದಿದೆ ಅಂತ ಅನ್ನತ್ತಿದ್ದೆ, ಫಸ್ಟ್ ಟೈಮ್ ಬಂದಿದ್ದೆ. ಆದರೆ ಈಗ ನೋಡಿದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರುವಲ್ದು ನಿಜ ಹೇಳ್ಬೇಕಂತಂದ್ರೆ. ಇಷ್ಟು ಹೇಳಕ್ಕೆ ನನಗೆ ಅನಿಸಿಕೆ ಹೇಳಕ್ಕೆ ಅವಕಾಶ ಮಾಡ್ಕೊಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. Thank you, Chetana, for your wonderful words. It was heart-touching. I will invite Bhavana from PUC to share her opinion. Good morning everyone present here, respected chief guest, respected founder of the organization, teacher, my juniors and my dear friends. I am Bhavana Juchni from 2nd PUC Science. It's a pleasure for me to speak here at this farewell party on behalf of my class. I would like to thank for giving me this opportunity to share my opinion. Today I am here before you with a lot of emotions. Further, I have a lot of memories of this place which shall remain with me. Our vacation gave us a precious memories that are truly priceless. I would like to take this opportunity to express my gratitude to our teachers who dedicated themselves tirelessly to our education and development. Thank you for your guidance and knowledge. Thank you, Bhavana, for your amazing words. I will invite Pavitra from PUC to share her opinion. I am Pavitra from JSS PU College, Dharwad. A very good morning from me to everyone present here, respected teacher, chief guest and my dear friends. As you all aware that we have assembled today to celebrate a very special moment, that is our farewell. I am extremely thankful to the management and my dear fellow friends for giving me this opportunity to deliver the opinion. I would like to take this opportunity to express my gratitude towards our teachers who have dedicated themselves tirelessly to our education and development. I especially thank Raju sir from bottom of my heart who helped us, cared us, supported us, loved us in every step to lay a strong foundation for our future endeavors. As a student of 2nd PU Science, I believe vacation classes are essential for our academic growth. These classes will undoubtedly benefit us in the long run. I strongly support the idea of vacation class for 2nd PU Science students. And each of us has a dream. And I thank the VK classes for making us capable to enough to achieve our goals and dreams on this farewell event. As we all lived before, let us remember the value of VK classes. It has given us a lot of discipline, hard work and kindness. No matter where life takes us, we must continue to follow this principle and make our institution proud. Thank you for giving me this opportunity on this occasion. Thank you so much. Thank you, Pavitra, for your incredible words. Now I call upon Shiv Shankar from 10th to share his opinion. Good morning to everyone. My name is Shiv Shankar. I am from Belgavi. Vidya Kendra classes, it's an institute which takes the heights of a dream of a child to various big levels. It is the first time I experienced like this, and the first experience going out of my district and learn education. I learned so many things in these classes. There are good teachers, good friends, good sisters, everyone. I thank Raju sir for cooperating with me and encouraging with me in all the other activities. Thank you, sir. ನಾನು ಸ್ಟಡಿಯೋಸ್ ಕಲಿ ಮುಂದೆ ಮತ್ತು ಕ್ಲಾಸಸ್ ಒಳಗಿರೋ ಮುಂದೆ ನನಗೊಂದು ಬಾಯ್ಲಿ ಸರ್ದ ಮಿಮಿಕ್ರಿ ಬರ್ತಿತ್ತು. ರಿಹಾನ್ ಸರ್ ಎನ್ಕರೇಜ್ ಮಾಡಿ ನಾನು ಮಿಮಿಕ್ರಿ ಮಾಡಂತ ಹೇಳಿ ಮಾಡಿದಾಗ ಚಲೋ ಅನಿಸಿತ್ತು. ಅದಕ್ಕೆ ಸರ್ ಅವರು ಇದು ಮಾಡಿದ್ರು. ಸರ್ ಥ್ಯಾಂಕ್ಸ್ ಸರ್. ಮತ್ತು ಟೀಚರ್ಸ್ ಬಗ್ಗೆ ಏನು ಹೇಳಕ್ ಬರಲ್ಲ, ಅವ್ರು ಯಾವಾಗಿದ್ರು. ಸೊ ಥ್ಯಾಂಕ್ ಯು. Thank you, Shiv Shankar, for your spectacular words. I will invite Bhuvana from PUC to share her thoughts and opinion. Good morning everyone. I am Bhuvana Viramal, studying 2nd year. Today we all are gathered here in this farewell party. I want to take a moment to express my sincere gratitude to our wonderful tuition teachers. They play a vital role in our academic journey, providing extra support and guidance that goes beyond the classroom. They have not only taught us lessons from books but also valuable lessons of life. Thank you everyone.
Thank you, Bhuvna, for your amazing words. Let's welcome Monesh from PUC to share his opinion. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತ ಗೌರವಾನ್ವಿತ ವ್ಯಕ್ತಿಗಳೇ ಹಾಗೂ ನನ್ನ ಗುರು ವೃಂದದವರೇ, ಎಲ್ಲರಿಗೂ ವಿದ್ಯಾಕೇಂದ್ರ ಕ್ಲಾಸಸ್ ಧಾರವಾಡ ಬೀಳ್ಕೊಡುಗೆ ಸಮಾರಂಭಕ್ಕೆ ಸ್ವಾಗತಗಳು. ಮೊದಲನೆಯದಾಗಿ ನಾವು ಈ ವಿದ್ಯಾಕೇಂದ್ರಕ್ಕೆ ಕ್ಲಾಸ್ಗೆ ಬಂದಾಗ ಹೆಂಗಾಗಿತ್ತಪ್ಪ ಅಂತಂದ್ರೆ ಯಾವಾಗ ಮುಗಿತ್ತೋ ಯಾವಾಗಿಲ್ಲೋ ಅನಿಸ್ತಿತ್ತು. ನೆಕ್ಸ್ಟ್ ಈಗ ಮುಗಿಯುತ್ತಾ ಬರೋಗ ಯಾಕಪ್ಪ ಇಷ್ಟು ಬೇಗ ಮುಗಿತೆ, ಯಾವ ಥರಪ್ಪ ಅಂತಂದ್ರೆ ಟೀಚಿಂಗ್ ಎಲ್ಲೂ ನಾನು ಸಹ ಇಷ್ಟು 12 ವರ್ಷದಲ್ಲಿ ಯಾವ ಶಿಕ್ಷಕರಲ್ಲೂ ಸಹ ಅಂತ ಟೀಚಿಂಗ್ ಕೇಳಿದ್ದಿಲ್ಲ. ಈ ವಿದ್ಯಾಕೇಂದ್ರ ವೆಕೇಶನ್ನಲ್ಲಿ ನಾನು ಅಂತ ಗುರುಗಳನ್ನು ಪಡೆದಿರುವುದು ಧನ್ಯ. ಇಷ್ಟು ಹೇಳಿ ನನ್ನ ಚಿಕ್ಕ ಮಾತಿಗೆ ಚುಕ್ಕೆಯನ್ನು ಇಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. Thank you, Monesh, for your amazing words. We are honored to have ACP Shri Prashant Siddhangauder sir as our chief guest who will address us with valuable perspectives. ವಿದ್ಯಾಕೇಂದ್ರ ಕ್ಲಾಸಸ್ ಧಾರವಾಡ ಇವರು ಇವತ್ತು ನಡೆಸಿ ಕೊಡುತ್ತಿರುವ ಬೆಳ್ಕೊಡ ಸಮಾರಂಭದ ವೇದಿಕೆ ಮೇಲೆದಂಥ ಎಲ್ಲ ಗುರು ಹಿರಿಯರೇ, ಇಲ್ಲಿ ನೆರೆದಂಥ ಹೈಟೆಕ್ ಯುಗದ ಡಿಜಿಟಲ್ ಇಂಡಿಯಾದ ವಿದ್ಯಾರ್ಥಿನಿಯರೇ, ಯಾಕಂದರೆ ನಮ್ಮ ಕಾಲಕ್ಕೆ ಯಾವುದು ಡಿಜಿಟಲ್ ಇರಲಿಲ್ಲ, ಹೈಟೆಕ್ಕು ಇರಲಿಲ್ಲ. ಕನ್ನಡ ಶಾಲೆ, ಕನ್ನಡ ಗೌರ್ಮೆಂಟ್ ಸ್ಕೂಲು, ಈಗ ಬೇಕಾದಷ್ಟು ಕೇಂದ್ರಗಳು ತೆಗೆದಿದ್ದಾರೆ ಅಲ್ವಾ. ನಿಮಗೆ ಇರೋಂಥ ಸವಲತ್ತುಗಳು ಆ ಕಾಲದಲ್ಲಿ ಇರಲಿಲ್ಲ. ನಾವು ಕಲಿತಂಥ ಯುಗ ಬೇರೆ, ನೀವು ಕಲಿತಾ ಇರೋ ಯುಗ ಬೇರೆ ಅಲ್ವಾ. ವಿದ್ಯಾರ್ಥಿಗಳಿಗೆ ಪೊಲೀಸಕ್ಕೆ ಸಂಬಂಧ ಏನು ಅಂತ ಕರೆಸಿದ್ದಾರೆ ಇವತ್ತು ನಿಮ್ಮ ಗುರುಗಳು. ಏನಾದ್ರು ಹೇಳ್ತೀರಾ? ಏನಾಗ್ತೀನಿ ಅಂತ ಯಾರು ಗೋಲ್ ಇಟ್ಕೊಂಡಿದ್ದೀರಾ? ನೀವು ಏನೇ ಪರ್ಸೆಂಟ್ ತೊಗೊಳ್ಳಿ, 99.9 ತೊಗೊಂಡ್ರು ಕೈಗೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಲೇಬೇಕು. ಯಾರು ಕರೆದು ಕೆಲಸ ಕೊಡಲ್ಲ, ಯಾರು ಕರೆದ ಇಂಜಿನಿಯರಿಂಗ್ ಸೀಟ್ ಕೊಡಲ್ಲ, ಡಾಕ್ಟರ್ ಸೀಟ್ ಕೊಡಲ್ಲ. ಲಾಸ್ಟ್ ನಿಮ್ಮ ಗೋಲ್ ಅಲ್ಲಿರಬೇಕು ಅಲ್ವಾ. ನಾವು ನೋಡ್ತಾ ಇದ್ದೀವಿ ಇವತ್ತಿನ ಪೊಲೀಸ್ ಯುಗದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ಪೊಲೀಸ್ ಸಿಸ್ಟಮಲ್ಲಿ ನಮಗೆ ನಿಮ್ಮದೇ ಜಾಸ್ತಿ ಕಾಟ ಆಗಿಬಿಟ್ಟಿದೆ. ಯಾರ್ದು? ಮೈನರ್ ಹುಡುಗರು, ಮೈನರ್ ಹುಡುಗಿಯರ್ದು. ನೀವೆಲ್ಲ ಮೈನರ್ಸು. ನಮ್ಮ ಪೊಲೀಸ್ ಕಾನೂನಿನ ಪುಸ್ತಕದಲ್ಲಿ 18 ವರ್ಷದ ಒಳಗಿರೋರೆಲ್ಲ ಮೈನರ್ಗಳು. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದಿದೆ. ಟೈಮು ಎಲ್ಲರಿಗೂ ಸಿಗ್ತದೆ, ಅದನ್ನು ಅವಕಾಶ ನಾವು ಮಾಡಿಕೊಳ್ಬೇಕು. ನಾವೇನು ಮಾಡ್ತಾಯಿದ್ದೀವಿ ಇವತ್ತು? ಈಗ ರೂಮಿಗೆ ಹೋದ ತಕ್ಷಣ ಮೊಬೈಲ್ ನೋಡೋದು ಅಲ್ವಾ. ಹುಡುಗರೆಲ್ಲ ರೀಲ್ಸ್ಗೆ ಹೋಗೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಹುಡುಗರೆಲ್ಲ ಮಿಶೋ, ಏನು ಬಟ್ಟೆ ಸಿಗ್ತಾ ಅದನ್ನು ಹುಡುಕ್ತೀರಾ, ಆರ್ಡ್ರ್ ಮಾಡಿಬಿಡೋದು. ಕಪಾಟ್ ತುಂಬ ಅರಿವಿ ಇದ್ರೆ ಇನ್ನೂ ಅರಿವಿ ಇಲ್ಲ ಅನ್ನೋದು. ಸೊ ಏನೇ ಮಾಡಿ ಲೈಫಲ್ಲಿ ಗೋಲ್ ಅನ್ನೋದು ಇರಬೇಕು. ನಾನು ಏನಾಗ್ತೀನಿ ಅಂತ ಇವತ್ತಿನ ಯುಗದಲ್ಲಿ ಇವಾಗ ಡಿಸೈಡ್ ಮಾಡ್ಬೇಕು. ನೀವು ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ನಾನು ಸೈನ್ಸ್ ಕಲಿ, ನೀನು ಇಂಜಿನಿಯರ್ ಆಗೋ, ಬಾಜಿಕಿನ ಮನೆ ಅಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ನೀನು ಇಷ್ಟೇ ತಗೋ. ಏನಿಲ್ಲ, ನಿಮ್ಮ ಟ್ಯಾಲೆಂಟಿಗೂ ನೀವು ಡಿಸೈಡ್ ಮಾಡೋದು ಕಲೀರಿ. ನಾಳೆ PUC ಆದಮೇಲೆ ಏನು ಮಾಡಬೇಕು, 10th ಆದಮೇಲೆ ಏನು ಮಾಡಬೇಕು, ಬೇಕಾದಷ್ಟು ಕೋರ್ಸಸ್ ಇದೆ. ಇವತ್ತು ಯಾರಿಗೂ ಆಗ್ತಾಯಿಲ್ಲ. ನಾವು ಪೊಲೀಸ್ ಸಿಸ್ಟಮಲ್ಲಿ ನೋಡ್ತಾ ಇದ್ದೀವಿ, ಅಣ್ಣ ತಮ್ಮ ಆಗಲ್ಲ. ನಿನ್ನ ಜೀವನ ನಿನ್ನ ಕೈಯಲ್ಲಿ. ನಾಳೆ ನಿನ್ನ ಕುಟುಂಬ ನೀವು ನಂಬಬೇಕಾದ ಇಬ್ಬರನ್ನೇ, ತಂದೆ ತಾಯಿ. ಇವ್ರಿಗೆ ಮಾತ್ರ ಗೌರವ ಕೊಡಿ. ಇನ್ನು ಯಾರು ಕೊಡ್ತೀರೋ ಬಿಡ್ತೀರೋ, ದೋಸ್ತರಿಗೂ ಕೊಡೋಂಗಿಲ್ಲ, ಯಾರಿಗೂ ಕೊಡೋಂಗಿಲ್ಲ. ಇಬ್ಬರೇ ಲೈಫಲ್ಲಿ ನಿಮ್ಮ ಮುಂದೆ ತರಬೇಕಂದ್ರೂ ಅವರೇ, ಬೆಳೆಸ್ಬೇಕಂದ್ರೂ ತಂದೆ ತಾಯಿಗಳೇ. ಎಲ್ಲ ನೋಡ್ತಾ ಇದ್ದೀವಿ ಈಗ ಧಾರವಾಡ ಸುತ್ತಮುತ್ತ ಹಳ್ಳಿಗಳಲ್ಲಿ ಸರ್ ಎಲ್ಲ ಆಸ್ತಿ ಮಾಡಿಸ್ತಾ ಇದ್ದಾರೆ. ತಮಗೂ ಗೊತ್ತಿರ್ಬೇಕು ಸರ್ಗೆ. ಯಾವ ಹಳ್ಳಿಯವರು ಒಂದು ಆಸ್ತಿ ಉಳಿಸ್ತಾ ಇಲ್ಲ. ಮೊನ್ನೆ ಬೆಳಗಾಮಲ್ಲಿ ನೋಡಿದ್ರೆ ತಂದೆ ತಾಯಿಗಳು 75 ತಂದೆ ತಾಯಿಗಳನ್ನ ಆಸ್ತಿ ಬರೆಸ್ಕೊಂಡು ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋದ್ರು. ಆಸ್ತಿ ಬೇಕು ಮದುವೆ ಆದಮೇಲೆ, ತಂದೆ ತಾಯಿ ಬೇಡ. ಅವ್ರು ಪಟ್ಟು ಕಷ್ಟ ನೋಡಿದ್ದೀರಾ? ಈಗೆಲ್ಲ ಎಷ್ಟು ಕಷ್ಟ ಬಿದ್ದರೆ ನೀವು ಸಂಪಾದನೆ ಮಾಡ್ತಿದ್ದೀರಾ ಫೀಸ್ ಕೊಡೋಕ್ಕೆ ಸರ್ಗೆ? ಯಾರು ಕೊಟ್ಟರು? ಎಲ್ಲಿಂದ ತಂದರು? ಹೆಂಗೆ ದುಡಿದ್ರು? ಹಾಂ
ಕರೆಕ್ಟ್ ಅಲ್ವಾ? ಇದನ್ನ ಯೋಚನೆ ಮಾಡಿ ಸ್ವಲ್ಪ. ಏನೀಗ PUC ಬಂದಿದ್ರಲ್ಲ, ಏನು ಇಟ್ಕೊಂಡಿದ್ರಪ್ಪ, ಮುಂದೇನಾಗುತ್ತೆ? ನಾವು ಏನು ಕಲ್ತಿರ್ತೀವಿ ಎಲ್ಲೂ ಬರಲ್ಲ. ಎಜುಕೇಶನ್ ನಾಲೆಜಿಗೆ ಮಾತ್ರ. ನಿನ್ನ ಟ್ಯಾಲೆಂಟು, ನಿನ್ನ ಕಾಮನ್ ಸೆನ್ಸು ಏನು ಯೂಸ್ ಮಾಡ್ತೀಯ ಅದೇ ನಿನಗೆ ಲೈಫ್ ಕೊಡೋದು. ಎಜುಕೇಶನ್ ಒಂದು ಮಟ್ಟಕ್ಕೆ ತರಕ್ಕೆ ಅಷ್ಟೇ ಇರೋದು. ಈಗ ನೀನು ಯಾವುದೇ ದೊಡ್ಡ ಕಂಪ್ನಿಗೆ ಹೋಗಪ್ಪ, ಅಲ್ಲಿ ಕೇಳೋದು ನಿನ್ನ ಎಕ್ಸ್ಟ್ರಾ ಏನು ಮಾಡಿದ್ಯಾ, ನನ್ನ ಕಂಪ್ನಿಗೋಸ್ಕರ ಏನು ಮಾಡ್ತೀಯಾ, ನಿನ್ನ ಸೈನ್ಸ್ ಬೇಡ, ನಿನ್ನ ಇಂಜಿನಿಯರಿಂಗ್ ಬೇಡ. ಎಷ್ಟು ಜನ ಅಡುಗೆ ಮಾಡೋಕೆ ಕಲ್ತ್ರಪ್ಪ ಹೆಣ್ಮಕ್ಳು? ಮಾಡ್ತೀರಿ? ಎಲ್ಲ ಮಾಡ್ತೀರಿ. ಮುಂದೆ ನಿಮ್ಮ ಗಂಡ ಅಂದ್ರೆ ಚಿಂತೆ ಇಲ್ಲ. ನಾನು ಹೇಳೋದು, ಯಾವಾಗಲೂ ನಿನ್ನ ಟ್ಯಾಲೆಂಟನ್ನು ನಿನಗೆ ಕೈ ಹಿಡಿಯೋದು. ನಾನು ಹೇಳ್ತೀನಿ, ಲೈಫಲ್ಲಿ ನೀವು ಮುಂದೆ ಬರಬೇಕಂದ್ರೆ 3 ಥಿಂಗ್ಸು. ಒಂದು ಕಾಮನ್ ಸೆನ್ಸು, ಜನರಲ್ ನಾಲೆಜು, ಟೈಮ್ ಟು ಆ್ಯಕ್ಟ್. ಅದಿದ್ರೇ ಸಾಧನೆ. ಬರೀ ಪುಸ್ತಕದ ಒಳಗಾಕ ಹೋಗ್ಬೇಡ್ರಿ. ಲೈಫಲ್ಲಿ ಏನೇ ಮುಂದೆ ಬರಬೇಕಂದ್ರೂ ಕೂಡ ಕಾನೂನು ಮಾಡಿ. ಈಗ ಹೊಸದು ಚಾಲೂ ಆಗಿದೆ ನೋಡಿ, ನಿಮ್ಮ ಹುಡುಗರು ಇಂಪಾರ್ಟೆಂಟು ಸೈಬರ್ ಕ್ರೈಮ್ಸ್. ಈಗ ಎಲ್ಲಕ್ಕಿಂತ ಜಾಸ್ತಿ ಸೈಬರ್ ಕ್ರೈಮ್. ನಮ್ಮ ಹುಬ್ಬಳ್ಳಿ ಗ್ರಾಮದಲ್ಲಿ 15 ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿ ವರ್ಷಕ್ಕೆ ಆಗೋಕ್ಕಿಂತ 3 ಪಟ್ಟು ಸೈಬರ್ ಕ್ರೈಮ್ ಆಗ್ತಾ ಇದೆ. ಇದರ ಸೈಬರ್ಗೂ ಕೊಟ್ಟಿದ್ದಾರೆ. ಏನು ಯಾರು ಹೇಳಿದ್ರಲ್ಲ? 1930. ಗುಡ್. ಏನು ಮಾಡ್ತಿರೋದು? ಫೋನ್ ಮಾಡಿ ನೋಡಿ. 1930 ಇದು ಇವತ್ತು ಎಸೆನ್ಷಿಯಲ್ ಸರ್. ದುಡ್ಡು ಇರಲಿ ಇರಲಿ, ಇದನ್ನ ನೀವು 1930ಗೆ ಲಾಕ್ ಮಾಡಿಸಿದ್ರೆ 1 ಅವರಲ್ಲಿ ಲಾಕ್ ಮಾಡಿಸ್ಬೇಕು. ಗೋಲ್ಡನ್ ಅವರ್ 1 ಅವರ್ ಅಂದರೆ ನಿಮ್ಮ ದುಡ್ಡು ಸೇವ್ ಆಗುತ್ತೆ. 1 ಅವರ್ ಆದಮೇಲೆ ಟ್ರಾನ್ಸಾಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಸೀದಾಗಲ್ಲ ದುಡ್ಡು. 1 ಅವರ್. ಈಗ ನಾವೇನು ಮಾಡ್ತೀವಿ, ಮೊಬೈಲಲ್ಲಿ ಫಸ್ಟ್ ಏನು ನೋಡ್ತೀವಿ, ಓಪನ್ ಮಾಡಿದರೆ ಏನು ನೋಡ್ತೀವಿ, ವಾಟ್ಸಪ್ಪಿಗೆ ಹೋಗ್ತೀವಿ, 2ನೇ ಫೇಸ್ಬುಕ್ ಹೋಗ್ತೀವಿ, 3ನೇದು ಇನ್ಸ್ಟಾ ಹೋಗ್ತೀವಿ, 4ನೇದು ಮಿಶೋ ಹೋಗ್ತೀವಿ, ಇನ್ನು ಯಾವ್ಯಾವ ಇದೋ ಎಲ್ಲ ನೋಡ್ತೀವಿ. SMS ಎಷ್ಟು ಜನ ನೋಡ್ತೀರಾ? SMS ಎಷ್ಟು ಜನ ನೋಡ್ತೀವಿ? ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎದುರಲ್ಲಿ ಆಗುತ್ತೆ. ನಿಮ್ಮ ದುಡ್ಡು ಹೋಗಿದ್ದು ಬಂದಿದ್ದು SMS 8 ದಿವಸ ಆದ್ಕೊಳ್ಳಿ ಮಾಡಿರ್ತೇವೆ. ಸೊ ಸೈಬರ್ ಬಂದಾಗ ನೋಡಿ, ಒಂದು ಸಾರಿ ನೀವು 1930 ಲಾಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ ಅಕೌಂಟ್ ಇದ್ದರೆ ಎಲ್ಲ ಬಂದಾಗತ್ತೆ. ಆಧಾರ್ ಕಾರ್ಡ್ ಬಂದ್, ATM ಬಂದ್, ಟ್ರಾನ್ಸಾಕ್ಷನ್ ಬಂದ್, ಎಲ್ಲ ಬಂದಾಗುತ್ತೆ. ನಾಳೆ ಗೋಗಾಡ್ಬಿಡ್ತಾರ. ಅದು ಓಪನ್ ಮಾಡಿಸ್ಬೇಕಂದ್ರೆ ಗೋಗಾಡ್ಬಿಡ್ತಾರೆ. ಇದನ್ನು ಮಾತ್ರ ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಕೊಡಿ. ಇದು ಎಲ್ಲರಿಗೂ ಕಾಮನ್. ಇವತ್ತು 3ನೇದು ಡ್ರಗ್ಸ್. ಇವತ್ತು ಡ್ರಗ್ಸ್ ಅಂದರೆ ಏನೇನಿದೆಯಪ್ಪ ಗೊತ್ತಿದೆ ನಮ್ಗೆಲ್ಲರಿಗೂ? ಮಾದಕ ವಸ್ತುಗಳು. ಯಾವಾಗ ಮಾದಕ ವಸ್ತು ಹೇಳ್ಕೊಡೋದು? 1 ತಂಬಾಕು, 2 ಗಾಂಜಾ, ನೇಲ್ ಪಾಲಿಶ್ ರಿಮೂವರ್, 2ನೇದು ಸೊಲ್ಯೂಷನ್, 3ನೇದು ಅಯೋಡೆಕ್ಸ್, 4ನೇದು CPM ಮಾತ್ರ, 5ನೇದು ಕೊರೆಕ್ಸ್. ಅಯೋಡೆಕ್ಸ್ ಅಂತೂ ಜಾಮ್ ಹಚ್ಕೊಂಡು ತಿಂತಾರೆ. ಈಗ ಹಳ್ಳಿಗಳಲ್ಲಿ ಏನು ಅದೇ ಚೀಟಿ ಏನೇನೋ 2 ಮಿಕ್ಸ್ ಮಾಡ್ತಾರಲ್ಲ, ಹೇಳೋಣ ಹೆಸರು RMD ಅಂತೇಳಿ. ಮತ್ತಿನ್ನೇನು ಅದಾವು ನೋಡೋದು ಆಮೇಲೆ ಹೇಳ್ತಾರೆ ನೋಡ್ರಿ ಸರ್. ಸೊ ದಯವಿಟ್ಟು ಅವ್ನು ಯಾರು ಇದ್ರೆ ನಿಮ್ಮ ಮನೆಗಳಲ್ಲಿ ಫಸ್ಟ್ ಅದನ್ನು ಬಿಡಿಸಿ. ಅರ್ಥ ಆಯ್ತಾ? ಇನ್ನು ಇದು 3ನೇದು. ಈಗ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಎಣ್ಣೆ. ಈ ಮೊಬೈಲ್ ನೋಡಿ ರೀಲ್ಸ್ ಮಾಡಕ್ಕೆ ಹೋಗ್ತೀರಾ? ಎಷ್ಟು ಮಾಡ್ರಾಗ ರೀಲ್ಸ್ ಮಾಡಕ್ಕೆ ಹೋಗಿ ಗೊತ್ತಿದೆಯಾ? ಇಂಟೆಂತ ಆರ್ಡರ್ ಮಾಡಿದ್ರು, ಕಾಟಕ್ಕೆ ಅಡುಗೆ ಮಾಡಾಕಲ್ಲ, ಇದು ಮಾಡಾಕಲ್ಲ, ಬರೀ ರೀಲ್ಸ್. ಇನ್ನು ಸಾಯಂಕಾಲ ಆದ್ಮೇಲೆ ನಿಮ್ಮ ತಾಯಿಗಳು ಏನು ನೋಡ್ತಾರೆ? TV. ಅವರು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟು ರೊಕ್ಕ ಮಾಡ್ತಾರೆ, ನೀವು ಕಣ್ಣೀರು ಹಾಕೊಂಡು ಮನೆ ಹಾಳು ಮಾಡ್ಕೋತೀವಿ. ಎಲ್ಲ ಪೊಲೀಸ್ ಸ್ಟೇಷನ್ ಬರೋದು ಅದೇ ಕಂಪ್ಲೇಂಟೇ. ನೋಡಿದ್ರೆ ಆಕೆ ಭಾಳ ನೋಡ್ತಿದ್ರು ಸರ್ GTV ಯಾವುದು ಇದು ಅಂತ. ಆ ಥರ ನೋಡಿ ಕ್ರೈಮ್ ಇದು ನೋಡಿ ಮಾಡಿದ್ರು ಇದನ್ನು. ಅವನ್ನೆಲ್ಲ ಹ್ಯಾಬಿಟ್ ಬಿಡಿಸಿ ಧಾರಾವಾಹಿಯಿಂದ ಏನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನೋಡಿ. ಇನ್ನೇನು ಲಾಸ್ಟಿಗೆ ಜೀವನ ನೌಕರಿ ಮಾಡೋದು. ಎಲ್ಲರಿಗೂ ನೌಕರಿ ಸಿಗ್ತದ? ಎಲ್ಲರಿಗೂ ಸರ್ಕಾರಿ ನೌಕರಿನೇ ಬೇಕಾ? ಸ್ಟೇಷನಲ್ಲಿ ನೋಡ್ತೀವಿ, ಅರ್ಧಂಬರ್ಧಕ್ಕೆ ಬರ್ತಾ ಇದೆ. ತಮ್ಮ ಹುಡುಗಿದ ಏನೈತೆ ಅನ್ನೋದು ಹೇಳಲ್ಲ, ಹುಡುಗಿಂದನೇ ಕೇಳ್ತಾರೆ. ಹುಡುಗ ಸರ್ಕಾರಿ ನೌಕರಿನೇ ಬೇಕು, 4 ಎಕರೆ ಹೊಲ ಇರ್ಬೇಕು, ಮನ್ಯಾಗ ನಾದ್ನಿ ಇರಬಾರ್ದು, ಅಣ್ಣ ಇರಬಾರ್ದು, ಅಣ್ಣನ ಹೆಂಡತಿ ಇರಬಾರ್ದು, ಅಪ್ಪ ಅಮ್ಮ ಅಷ್ಟೇ ಇರ್ಬೇಕು. ಅಂತ ಇದ್ದು ಮನೇನೂ ಮುರಿದೋಗಿದೆ. ಯಾಕಂದ್ರೆ ನಾವು ದಿವಸ ಅನುಭವಿಸ್ತಾ ಇರೋದು ನಿಮ್ಗೆ ಹೇಳ್ತಾ ಇರೋದು. ಈಗೇನು ಹೊಸ ಬಿಟ್ಟಿಸ್ತದಲ್ಲ,
ಹುಡುಗ ಹುಡುಗಿನ ಸಪ್ರೇಟಾಗಿ ಮಾತಾಡಿಸ್ಬೇಕು, ಅಪ್ಪ ಅವನ್ ಸಪ್ರೇಟಾಗಿ ಮಾತಾಡಿಸ್ಬೇಕು, ಗಂಡನ ಸಪ್ರೇಟ್ ಮಾತಾಡಿಸ್ಬೇಕು, ಕೌನ್ಸಿಲಿಂಗ್ ಮಾಡಬೇಕು ಅವ್ರ ಮಧ್ಯ. ಜೀವನ ಇರೋ 4 ದಿವಸ, ಇವತ್ತು ಇನ್ನೊಂದು ಅವರ್ ನನ್ನ ಆಫೀಸ್ ಮುಟ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾವುದಕ್ಕೂ ಆಸೆ ಪಡಬೇಡಿ, ಆಸ್ತಿ ಮಾಡಕ್ಕೆ ಹೋಗಬೇಡಿ. ಇನ್ನೊಂದು ಆಸ್ತಿ ಮಾಡಿದ್ರು ಅದು 3ನೇ ಅವರ ಪಾಲು. ನಮ್ಗೆ ಎಷ್ಟು ಬೇಕು, ಮಕ್ಕಳಿಗೋಸ್ಕರ ಎಷ್ಟು ಬೇಕು ಅಷ್ಟು ಮಾಡಿಡಿ. ಭಾಳ ಏನಪ್ಪ, ಒಂದು ಮನೆ, ಒಂದು ಕಾರು, ಇವತ್ತಿನ ಟ್ರೆಂಡಿಗೆ ಇಲ್ಲ ಒಂದು 2 ವೀಲರು, 2 ಹೊತ್ತು ಊಟ. ನೀವು ದಯವಿಟ್ಟು ಒಂದು ನೀತಿ ನಿಯಮ ಅನ್ನೋದನ್ನ ಕಲೀರಿ. ಆಸೆ ಇರಬೇಕು, ಅತಿ ಆಸೆ ಇರುವ. ನೆಕ್ಸ್ಟ್ ಟೈಮು ಎಲ್ಲ ನಿಮ್ಮ ಜೀವನದಲ್ಲಿ ಏನೇ ಕಲ್ತರು ಕೂಡ ಕಾನೂನು ಜೊತೆಗೂಡಿ ಕೆಲಸ ಮಾಡೋದನ್ನ ತಿಳ್ಕೊಳ್ಳೋದನ್ನ ಕಲೀರಿ. ಒಂದು ಗೇಮು ಒಂದು ಇದನ್ನ ಇರಬಾರ್ದು. ನಾವು 5 ಬಳಿದಾವೆ, 5 ಕಡೆ ತಿಕ್ಕು ಮಾಡಬೇಕು. ನೋ ಇಂಜಿನಿಯರ್, ನೋ ಡಾಕ್ಟರ್, ಅದರ್ವೈಸ್ ಬೇಕಾದಷ್ಟಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಬೇರೆ ಬೇರೆ ಫೀಲ್ಡನ್ನೇ ಮಾಡಿ, ನಿಮ್ಮ ಚಾಯ್ಸು, ನಿಮ್ಮ ಇಂಟ್ರೆಸ್ಟು, ಅದರಲ್ಲಿ ನೀವು ಕಲಿತ್ರೆ ಮುಂದೆ ಬರೋಕ್ಕೆ ಸಾಧ್ಯ. ತಂದೆ ತಾಯಿ ಹೇಳಿದ್ರೆ, ಪಕ್ಕದ ಮನೆಯವ್ರು ಹೇಳಿದ್ರೆ ಕೇಳಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನಿಮ್ಮ ಕಾಲ ಮೇಲೆ. ದಯವಿಟ್ಟು ಹುಡುಗಿಯರು ಏನೇ ಮಾಡಲಿ 25ರವರೆಗೆ ಮದುವೆ ಆಗಬೇಡಿ. ನಿಮ್ಗೆ ಈಗ ಅಡ್ವೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಕಾಲ ಮೇಲೆ ನಿಲ್ಲೋ ಕೆಪಾಸಿಟಿ ಇದ್ದರೆ ನೀವು ಮದುವೆ ಆಗಬೇಕು. ಇಲ್ಲ ಸರ್ ಯಾಕೆ ಓದೋದು, ಗಂಡನ ಮನೆಗೆ ಹೋಗ್ತೀನಿ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್. ನೀವು ಅಷ್ಟೇ ಲವ್ ಎಲ್ಲ ಬಿಟ್ಬಿಡ್ಬೇಕು ಹುಡುಗರು. ಅದು ಸುಮ್ಮನೆ ತಾತ್ಕಾಲಿಕ. ಇವತ್ತಿನ ಪರಿಸ್ಥಿತಿಯಲ್ಲಿ ಹಿಂದೆ ಇತ್ತು ರೋಮಿಯೋ ಜೂಲಿಯಟ್, ಇವತ್ತು ಜೈಲು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟೈಮ್ ಭಾಳ ಆಗಿದೆ. ಇಲ್ಲಿವರೆಗೆ ನಮ್ಮನ್ನ ಇಲ್ಲಿ ಕರೆಸಿ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮ ವಿದ್ಯಾಕೇಂದ್ರ ಕ್ಲಾಸಸ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಸರ್ಗೆ, ನಿಮಗೆ ಪ್ರೀತಿಯ ಮಕ್ಕಳಿಗೆ ನಮಸ್ಕರಿಸುತ್ತಾ ನನ್ನ ಮಾತು. Thank you, sir. Now I welcome M.M. Raju sir to grace the occasion. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವಿಗೆ ನಮಃ. ಶ್ರೀ ರಾಯರನ್ನ ನೆನೆಸುತ್ತಾ ಈ ವೇದಿಕೆ ಮೇಲೆ ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಂಥ ಶ್ರೀ ಪ್ರಶಾಂತ್ ಸಿದ್ದನಗೌಡರು, ACP ಹುಬ್ಳಿ ಧಾರವಾಡ, ಅವ್ರನ್ನ ತಮ್ಮ ಟೈಮ್ನ ಸಮಯವನ್ನು ಎಷ್ಟೋ ಅವ್ರದ್ದು ಕೆಲಸಗಳನ್ನು ಬಿಟ್ಟು ಬದಿಗಿಟ್ಟು ನಮ್ಮ ಮಕ್ಕಳಿಗೆ ಉದ್ದೇಶಿಸಿ ಇವತ್ತು ಒಳ್ಳೆ ಮಾತುಗಳು. ನಾವೆಲ್ಲ ಕಾಮನ್ ಆಗಿ ಕ್ಲಾಸಸ್ನಲ್ಲಿ ನಿಮ್ಮ ಅಭ್ಯಾಸದ ಬಗ್ಗೆ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಬಟ್ ಕಾನೂನು ಪ್ರಕಾರ ಕಾನೂನು ಯಾವ ರೀತಿ ಇರ್ತದ, ಯಾವ ರೀತಿ ಹೇಳ್ಯಾರ. ಇವತ್ತು ನೋಡ್ರಿ ಡಿಸಿಪ್ಲಿನ್ ನಾವೆಲ್ಲ ಬೈದಿದ್ವಿ, ಎಲ್ಲ ಯಾರು ಬಂದಿದ್ದಿಲ್ಲ, ಬರೀ ಅವ್ರ ಮಾತಿಗೆ ಎಲ್ಲರೂ ಬಂದು ಕೂತ್ಬಿಟ್ರಿ ಈಗ ಸೈಲೆಂಟ್ ಆಗಿ. ಅದು ಭಾಳ ಸಂತೋಷ. ಆ ಮಾತಿನಲ್ಲಿ ಶಕ್ತಿ ಇದೆ, ಆ ಹಾಕಿಯಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿನ ನಿಮ್ಮಲ್ಲಿ ಸುಮಾರು ಒಂದು 20 ನಿಮಿಷ ನಮಗೆ ಬೋಧನೆ ಕೊಟ್ಟರು. ಎಲ್ಲರೂ ಯಾರು ಹೇಳಂಗಿಲ್ಲ, ನಾವು ಕ್ಲಾಸ್ನಲ್ಲಿ ಮಾತ್ರ ನಾವು ಕ್ಲಾಸ್ ಬಗ್ಗೆ ಹೇಳ್ತೀವಿ, ರ್ಯಾಂಕ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತೀವಿ. ಬಟ್ ಅದನ್ನ ಸಾಮಾಜಿಕವಾಗಿ ನಿಮಗೆಲ್ಲ ಹೇಳಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದಂತ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೆ ಈಗ ನಾನು ಭಾಳ ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ನಿಮ್ಮದು ಟೈಮಿಂಗ್ ಏನಂದ್ರೆ ಕಲ್ಚರ್ ಆಕ್ಟಿವಿಟೀಸ್ ಕಡೆ ಭಾಳ ಇದೆ. ನಮ್ಮ 10th ವಿದ್ಯಾರ್ಥಿಗಳು ಒಬ್ಬರು ಬಿಡಲಾರ್ದೆ ಎಲ್ಲರೂ ಬಂದಾರ, ಭಾಳ ಸಂತೋಷ. ದೆನ್ ಮತ್ತೆ ಆಮೇಲೆ ಈ ವರ್ಷ ನಮ್ಮಲ್ಲಿ ಬಂದಂಥ ವಿದ್ಯಾರ್ಥಿಗಳು ಹೋದ ವರ್ಷ ಏನು ಬಂದಿದ್ರು, ಎಲ್ಲ ವಿದ್ಯಾರ್ಥಿಗಳಿಗೂ ಅದೇ ರೀತಿ ಪರ್ಸೆಂಟೇಜ್ PUC ಸೆಕೆಂಡ್ ಇಯರ್ ಮುಂದೆ ನೀವೇನು ಮಾಡ್ತೀರಿ, ಸೈನ್ಸ್ ಅಕಸ್ಮಾತ್ ಕಾಮರ್ಸ್ ಯಾವುದೇ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ಫುಲ್ ಆಗಲಿ ಅಂತ ಹಾರೈಸುತ್ತಾ, ಮತ್ತೆ ಈ ವರ್ಷ ಇದ್ದಂಥ ವಿದ್ಯಾರ್ಥಿಗಳು SSLCದವರಿದ್ದಂಥ ವಿದ್ಯಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಅಂಕಗಳನ್ನು ಗಳಿಸಿ ನಮ್ಮ ವಿದ್ಯಾಕೇಂದ್ರದ ಹೆಸರನ್ನ ಮತ್ತು ನಿಮ್ಮ ತಂದೆ ತಾಯಿ ಹೆಸರನ್ನ, ನಿಮ್ಮ ಊರಿನ ಹೆಸರನ್ನ ತರಬೇಕಂತ ಹೇಳಿ ಈ 2 ಮಾತನ್ನು ಮುಗಿಸ್ತೀನಿ. Now I call upon Matesh sir, owner of Ashwini PG Dharwad, to deliver his speech. ಓಂ ಶ್ರೀ ಗುರು ಬಸವಲಿಂಗ ನಮ. ನಾನು ಭಾಷಣ ಮಾಡೋಕ್ಕಂತೂ ಬರಂಗಿಲ್ಲ. ಒಂದು 2 ನಿಮಿಷ ಯಾಕೋ ನಿಮ್ನೆಲ್ಲ ನೋಡಿ ಮಾತಾಡ್ಬೇಕು ಅನ್ನಿಸೋದಕ್ಕೆ ಮೈಕ್ ಇಸ್ಕೊಂಡೆ. ರಾಜು ಸರ್ ನಾವು ಸುಮಾರು ಭಾಳ ವರ್ಷದ ಪರಿಚಯ. ನಾನು 15 ವರ್ಷ PG ಮಾಡೋದು, ನನಗೆ 19-20 ವರ್ಷ ರಾಜು ಸರ್ ಸೀನಿಯರ್ ಅದರ ವಿದ್ಯಾಕೇಂದ್ರ ಒಳಗೆ. ನಿನ್ನೆ ಅದನ್ನು ಫೋನ್ ಮಾಡೋದು, ಸರ್ ನಾಳೆ ಫಂಕ್ಷನ್ ಐತಿ, ಸಣ್ಣಪ್ಪ ಐತಿ, ನೀವು ಬರ್ರಿ ಗೌಡ್ರ. ನನಗದು ಬರೋಕ್ಕೆ ಮನಸ್ಸೇ ಇದ್ದಿದೆ. ಯಾಕಂದ್ರೆ ಹೊರಗೆ ಬಂದು ಬೋರ್ಡ್ ನೋಡಿದ್ರೆ ಬೀಳ್ಕೊಡಿ ಸಮಾರಂಭ ಅಂತ ಇತ್ತು. ನನ್ನೊಂದು ಸಿಸ್ಟಮ್ ಅದು ಯಾವಾಗ ಗೆಟ್ ಟುಗೆದರ್ ಆಗ್ಬಿಡೋ ಅಲ್ಲಿ ಗೋ ಟುಗೆದರ್ ಅಂತೇಳಿ. ಅದಕ್ಕೆ ಇಷ್ಟಕ್ಕೆ ನಿಮ್ಗೆ ಸೆಟಪ್ ಮಾಡಿ ಕಳಿಸೋದಲ್ಲ. ಈ ಯಾರು 10th ಮಕ್ಕಳಿದ್ರಿ, ಈ ಸಲ ಕೋಚಿಂಗ್ ತೊಗೊಂಡು ಮುಂದಿನ ವರ್ಷ ಬಂದು PUC ವಿದ್ಯಾಕೇಂದ್ರಕ್ಕೆ ಬರ್ಬೇಕಾದ್ರೆ ಒಂದು ಹಠ ನಿಮ್ಮಲ್ಲಿ ಇರಬೇಕು, ಆ ಮನಸ್ಸು ನಿಮ್ಮಲ್ಲಿ ಇರಬೇಕು. ಮತ್ತು ಯಾರು PUC ವರ್ಷ ಮುಗಿಸಿ ಮುಂದಿನ ವರ್ಷ CET ಮತ್ತು ವಿದ್ಯಾಕೇಂದ್ರಕ್ಕೆ ಹೋಗಬೇಕು. ಯಾಕೆ ವಿದ್ಯಾಕೇಂದ್ರ ಅಂತ ಹೇಳ್ತೀರಿ ಅಂದ್ರೆ, ಆಗ ನಮ್ಮ ಸಾಹೇಬರು ವಿದ್ಯಾಕಾಶಿ ಅಂತ ಹಾಡು ದೊಡ್ಡ ಬ್ರ್ಯಾಂಡ್ ಇತ್ತು. ವಿದ್ಯಾಕಾಶಿ ಹೋಗಿ ಈಗ ಏನೇನೋ ಕಾಶಿ ಆಗ್ಬಿಟ್ಟೆ, ಕಾಶಿ ಸಮೀಪ ಆಗ್ಯದ ನಮಗೆ. ಯಾಕಂದ್ರೆ ಕಾಶಿ ಭಾಳ ದೂರ ಇತ್ತು, ಭಾಳ ಹೋಗಕ್ಕೆ ಆಗ್ತಿರಲಿಲ್ಲ. ಅಜ್ಜಗಳು ಹೋಗಿದ್ರೆ ಈಗ ಕಾಶಿ ಹೋಗ್ಬೇಕು ದಿವ್ಸಕೊಂಡು ಟ್ರೈನ್ ಹುಬ್ಳಿಂದ ಸಿಗ್ತಾವೆ. ಈಗ ಹಂಗೆ ವಿದ್ಯಾಕಾಶಿ ನಮ್ಮ ಹೆಸರು ಉಳ್ಕೊಳಕತ್ತಿಲ್ಲ. ಆದ್ರೆ ಧಾರವಾಡದಾಗ ವಿದ್ಯಾಕೇಂದ್ರ ಇವತ್ತು ನನ್ನ ಹೆಸರು ಉಳಿಸ್ಕೊಂಡಾಗಿದೆ. ಯಾಕಂದ್ರೆ ಅಲ್ಸರ್ ಮಾತ್ರ ಮಕ್ಕಳು ಜಸ್ಟಿಸ್ ಕೊಡ್ಬೇಕ್ರಿ ಅಂತ ಯಾವಾಗ ಹೇಳ್ತಾರೆ ಅವ್ರಿಗೆ.
ಜಸ್ಟಿಸ್ ಯಾಕಂದ್ರೆ 40 ಮಂದಿ ಬಗ್ಗೆ ಒಂದು ಬ್ಯಾಚ್ ಮಾಡೋದು, ಎಲ್ಲರೂ 2-3 ಮಂದಿ ಬ್ಯಾಚ್ ಮಾಡಿ ದೊಡ್ಡ ಇದು ಮಾಡಿ ಹೈಲೈಟ್ ಮಾಡಿ ದೊಡ್ಡ ಶೋ ಕೊಟ್ಟು ಆ ಥರ ಏನು ಬೇಡ. 40 ಮಂದಿ ಒಂದು ಬ್ಯಾಚ್ ಸಾಕು ನೋಡ್ರಿ ನಮಗೆ. ಯಾಕಂದ್ರೆ ಮಕ್ಕಳು ಜಸ್ಟಿಸ್ ಕೊಡ್ಬೇಕು. ಜಸ್ಟಿಸ್ ಶಬ್ದ ರಾಜು ಸರ್ ಇವತ್ತು ಪಾಲಿಸ್ಕೊಂಡು ಬಂದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು, ನಮ್ಮ ಧಾರವಾಡ ಮೊದಲೊಂದು ಕರ್ನಾಟಕ 4 ಯೂನಿವರ್ಸಿಟಿ ಅಷ್ಟೇ ಇತ್ತು. ಒಂದು ಮೈಸೂರು, ಒಂದು ಬೆಂಗಳೂರು, ಇನ್ನೊಂದು ಮೋಸ್ಟ್ಲಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಅಷ್ಟೇ ವಿಶ್ವವಿದ್ಯಾಲಯ ಅದು, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಅಷ್ಟೇ ವಿದ್ಯಾಲಯ. ಬಟ್ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕಕ್ಕೆ ವಿಶ್ವವಿದ್ಯಾಲಯ ಅದು. ಬಟ್ ಧಾರವಾಡ ಅಷ್ಟೇ ಈ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ಯೂನಿವರ್ಸಿಟಿ. ಹಂಗೆ ನಮ್ಮ ಧಾರವಾಡದಾಗ ವಿದ್ಯಾಕೇಂದ್ರ, ಹಂಗೆ ವಿದ್ಯಾಕೇಂದ್ರ ವಿದ್ಯಾಮಿತ್ರ ಕೋಚಿಂಗ್ ಸೆಂಟರ್ ಆಗೈತಿ, ವಿದ್ಯಾಧಾಮ ಆಗೈತಿ, ವಿದ್ಯಾನಿಧಿ ಏನೇನೇ ನಾವು ಉಟ್ಕೊಂಡ್ರು ಈಗ. ಬಟ್ ವಿದ್ಯಾಕೇಂದ್ರ ಧಾರವಾಡ ಸೆಂಟರ್ ಆಗಿ ವಿದ್ಯಾ ಕೇಂದ್ರವಾಗಿ ಉಳಿದ ಹೊತ್ತು ಮತ್ತೊಬ್ಬರ ಜೊತೆ ಕಾಂಪಿಟೇಷನ್ ಮಾಡಕತ್ರ ಮಾಡೋದಿಲ್ಲ. ಎಲ್ಲರೂ ಮಕ್ಕಳು ಖುಷಿಯಾಗಿದೆ. ಇದೇ ಥರ ಏನು 4-6 ಮಂದಿ ಸನ್ಮಾನ ಮಾಡಿದ್ರು 6 ಅಲ್ಲ 60 ಮಂದಿ ಸ್ಟೇಜ್ ಬರುವಂತ ನೀವು ಉದಾಹರಣೆ ಆಗ್ಬೇಕಂತೇಳಿ ನನ್ನ ಮಾತು. Thank you, sir, for your wonderful and guiding words. Now I welcome M.M. Raju sir to grace the occasion and distribute the prizes. PUC ಸೆಕೆಂಡ್ ಇಯರ್ದು ಫಸ್ಟ್ ಕೊಡೋದು ಅವರಿಗೆ ಪ್ರೈಸ್ ಅಂದರೆ PCMBಯಲ್ಲಿ ನಮ್ಮ ಟೆಸ್ಟ್ನಲ್ಲಿ ಏನು ತೊಗೊಂಡಿರ್ತೀವಿ ನಾವು 8 ಟೆಸ್ಟ್ ತೊಗೊಂಡಿರ್ತೀವಿ ಒಂದು 75 ಡೇಸ್ ಕೋರ್ಸಲ್ಲಿ PUC ಸೆಕೆಂಡ್ ಇಯರ್ ಮಕ್ಕಳಿಗೆ. ಅದರಲ್ಲಿ ಫಸ್ಟ್ ಸೆಕೆಂಡ್ ಯಾರು ಬಂದಾರ ಅವ್ರಿಗೆ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವ್ರು ಯಾರು ಹೆಸರು ಹೇಳಿದ್ರು ದಯಮಾಡಿ ಸ್ಟೇಜಿಗೆ ಬಂದು ಪ್ರೈಸ್ ಸ್ವೀಕರಿಸ್ಬೇಕು. ಓಕೆ. ರೋಲ್ ನಂಬರ್ 11 ಅನಾಘ RY, ಮ್ಯಾಥ್ಸ್ನಲ್ಲಿ ಫಸ್ಟ್, ಕೆಮಿಸ್ಟ್ರಿನಲ್ಲಿ ಸೆಕೆಂಡ್, ಮ್ಯಾಥ್ಸ್ನಲ್ಲಿ ಮತ್ತೊಂದ್ಸಲ ಟೆಸ್ಟ್ ತೊಗೊಂಡಾಗ ಫಸ್ಟ್, 3 ಪ್ರೈಸ್ ಅವರಿಗೆ. ಗಂಗಲಿ ಸರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು. ನೆಕ್ಸ್ಟ್ ಸುನಿಧಿ, ರೋಲ್ ನಂಬರ್ 13 ಎಸ್ ಕುಲಕರ್ಣಿ, ಮ್ಯಾಥ್ಸ್ನಲ್ಲಿ ಸೆಕೆಂಡ್, ದೆನ್ ಬಯಾಲಜಿನಲ್ಲಿ ಫಸ್ಟ್, ಎರಡನೇ ಟೆಸ್ಟ್ ಬಯಾಲಜಿನಲ್ಲಿ ಫಸ್ಟ್, PUC ಸೆಕೆಂಡ್ ಇಯರ್ ಸೈನ್ಸ್. ಶ್ರಾವಣಿ ಸಿ ನಾಯಕ್, ಫಿಸಿಕ್ಸ್ನಲ್ಲಿ ಫಸ್ಟ್, ದೆನ್ ಬಯಾಲಜಿನಲ್ಲಿ ಫಸ್ಟ್, 2 ಪ್ರೈಸ್. ರೋಲ್ ನಂಬರ್ 17 ಭಾವನಾ MJ, ಫಿಸಿಕ್ಸ್ನಲ್ಲಿ ಸೆಕೆಂಡ್, ಮ್ಯಾಥ್ಸ್ನಲ್ಲಿ ಸೆಕೆಂಡ್, ದೆನ್ ಬಯಾಲಜಿನಲ್ಲಿ ಮತ್ತೊಂದ್ಸಲ ಎಕ್ಸಾಮ್ ತಗೊಂಡ್ರೆ ಅದರಲ್ಲಿ ಸೆಕೆಂಡ್, 3 ಪ್ರೈಸಸ್ ಭಾವನಾ. ರೋಲ್ ನಂಬರ್ 71 ಪವಿತ್ರ MB, ಫಿಸಿಕ್ಸ್ನಲ್ಲಿ ಸೆಕೆಂಡ್, ಕೆಮಿಸ್ಟ್ರಿಯಲ್ಲಿ ಸೆಕೆಂಡ್, ದೆನ್ ಫಿಸಿಕ್ಸ್ನಲ್ಲಿ ಇನ್ನೊಂದು ಟೆಸ್ಟ್ನಲ್ಲಿ ಫಸ್ಟ್, ದೆನ್ ಬಯಾಲಜಿನಲ್ಲಿ ಫಸ್ಟ್. ಟೋಟಲ್ 4 ಪ್ರೈಸಸ್. ದೆನ್ ನಂಬರ್ 94 ಮೌನೇಶ್, ಕೆಮಿಸ್ಟ್ರಿನಲ್ಲಿ ಫಸ್ಟ್, ಮ್ಯಾಥ್ಸ್ನಲ್ಲಿ ಸೆಕೆಂಡ್, ಬಯಾಲಜಿನಲ್ಲಿ ಫಸ್ಟ್, ದೆನ್ ಕೆಮಿಸ್ಟ್ರಿನಲ್ಲಿ ಫಸ್ಟ್. ಟೋಟಲ್ 4 ಪ್ರೈಸಸ್ ಇನ್ ಮೌನೇಶ್. ನೆಕ್ಸ್ಟ್ ರೋಲ್ ನಂಬರ್ 16 ಪೂರ್ಣ GK, ಬಯಾಲಜಿನಲ್ಲಿ ಫಸ್ಟ್, ಬಯಾಲಜಿನಲ್ಲಿ ಸೆಕೆಂಡ್, ದೆನ್ ಮತ್ತೊಂದ್ಸಲ ಬಯಾಲಜಿ ತಗೊಂಡ್ರೆ ಅದರಲ್ಲಿ ಸೆಕೆಂಡ್, 2 ಪ್ರೈಸಸ್. ದೀಪಾ MN, ಮ್ಯಾಥ್ಸ್ ನಲ್ಲಿ ಸೆಕೆಂಡ್ ನಲ್ಲಿ ಟೆಸ್ಟ್ ಒಂದಲ್ಲಿ ಫಸ್ಟ್ ಬಂದಿದ್ದಾಳೆ. ದೀಪಾ 85 ರೋಲ್ ನಂಬರ್ ದೀಪಾ MN. ಪ್ರಿಯಾ MB, ಕೆಮಿಸ್ಟ್ರಿನಲ್ಲಿ ಸೆಕೆಂಡ್, ಬಯಾಲಜಿನಲ್ಲಿ ಸೆಕೆಂಡ್, 2 ಪ್ರೈಸಸ್. ನೆಕ್ಸ್ಟ್ ರೋಲ್ ನಂಬರ್ 55 ಪ್ರೇಮಾ HN, ಫಿಸಿಕ್ಸ್ ನಲ್ಲಿ ಸೆಕೆಂಡ್, ಕೆಮಿಸ್ಟ್ರಿನಲ್ಲಿ ಸೆಕೆಂಡ್, 2 ಪ್ರೈಸಸ್. ರೋಲ್ ನಂಬರ್ ನೆಕ್ಸ್ಟ್ 16 ವೈಷ್ಣವಿ PR, ಬಯಾಲಜಿನಲ್ಲಿ ಸೆಕೆಂಡ್, 1 ಪ್ರೈಸ್. 24 ಕೃತಿಕಾ HD, ಫಿಸಿಕ್ಸ್ ನಲ್ಲಿ ಫಸ್ಟ್, 1 ಪ್ರೈಸ್. ರೋಲ್ ನಂಬರ್ ನೆಕ್ಸ್ಟ್ 57 ಲಕ್ಷ್ಮಿ JV, ಫಿಸಿಕ್ಸ್ ನಲ್ಲಿ ಸೆಕೆಂಡ್. ನೆಕ್ಸ್ಟ್ ರೋಲ್ ನಂಬರ್ 65 ರಾಧಿಕಾ, ಬಯಾಲಜಿನಲ್ಲಿ ಫಸ್ಟ್. 10th ರೋಲ್ ನಂಬರ್ 11 ಸಮನ್ವಿತಾ, ಮ್ಯಾಥ್ಸ್ ನಲ್ಲಿ ಫಸ್ಟ್, ದೆನ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ ಸೆಕೆಂಡ್. ನೆಕ್ಸ್ಟ್ 29 ಶ್ರೀನಾಥ್ PM, ಮ್ಯಾಥ್ಸ್ ನಲ್ಲಿ ಫಸ್ಟ್, ಬಯಾಲಜಿನಲ್ಲಿ ಫಸ್ಟ್, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ ಗ್ರಾಮರ್ ನಲ್ಲಿ ಫಸ್ಟ್, 3 ಪ್ರೈಸಸ್. ರೋಲ್ ನಂಬರ್ 37 ಶಂಕರ್ VK, ಮ್ಯಾಥ್ಸ್ ನಲ್ಲಿ ಫಸ್ಟ್, ಬಯಾಲಜಿನಲ್ಲಿ ಫಸ್ಟ್, ಸೋಷಿಯಲ್ ಸೈನ್ಸ್ ನಲ್ಲಿ ಫಸ್ಟ್, 3 ಪ್ರೈಸಸ್. ರೋಲ್ ನಂಬರ್ ನೆಕ್ಸ್ಟ್ 41 ರಮೇಶ N Adaf, ಮ್ಯಾಥ್ಸ್ ನಲ್ಲಿ ಫಸ್ಟ್,
then English grammar ನಲ್ಲಿ first 2 prizes. Next roll number 47 Suprasad, maths ನಲ್ಲಿ first 1 prize. Roll number 51 Harsha B Bhuvi, maths ನಲ್ಲಿ first, then social science ನಲ್ಲಿ first, English grammar ನಲ್ಲಿ second, 3 prizes. Next roll number 73 Balakshi SH, maths ನಲ್ಲಿ first, chemistry ನಲ್ಲಿ first, social science ನಲ್ಲಿ first, English grammar ನಲ್ಲಿ first, 4 prizes. Next roll number 79 Dhruti M Polkar, maths ನಲ್ಲಿ first, physics ನಲ್ಲಿ first, then chemistry ನಲ್ಲಿ first, biology ನಲ್ಲಿ second, social science ನಲ್ಲಿ second, English grammar ನಲ್ಲಿ first. Total 5 prizes. Roll number 91 Pragna JH, maths ನಲ್ಲಿ first, chemistry ನಲ್ಲಿ first, social science ನಲ್ಲಿ first, English first language ನಲ್ಲಿ first, 4 prizes. Yes, Pragna. Rupa Y Badiger, maths ನಲ್ಲಿ second, then chemistry ನಲ್ಲಿ first, biology ನಲ್ಲಿ first, social science ನಲ್ಲಿ first, then English second language ನಲ್ಲಿ second, then English ಇನ್ನೊಂದ್ಸಲ ಟೆಸ್ಟ್ ಒಂದಲ್ಲಿ ಅದರಲ್ಲಿ ಫಸ್ಟ್. ಟೋಟಲ್ 6 prizes. ರೂಪಾ Y Badiger, ಟೋಟಲ್ 6 prizes. ಕನ್ನಡ ಮಾಧ್ಯಮ 6 prizes, 1 prize bio ನಲ್ಲಿ second, 83 roll number. Next Manjunath MB, maths ನಲ್ಲಿ second, 1 prize, Manjunath. Next roll number 50 Kaveri SB, maths ನಲ್ಲಿ second, then biology ನಲ್ಲಿ first, social science ನಲ್ಲಿ first, 3 prizes. Next 75 roll number Bhumika B, chemistry ನಲ್ಲಿ second, social science ನಲ್ಲಿ first, English grammar ನಲ್ಲಿ first. Next Deepthi Makashi, ಸೋಷಿಯಲ್ ಸೈನ್ಸ್ ನಾವು ಕ್ವಿಜ್ ತಗೊಂಡಿದ್ವಿ. ಸೊ ನಿಮ್ದು ಇಲ್ಲೇ ಒಂದು ಟೀಮ್ ಲೀಡರ್ ಇಲ್ಲೇ ಇದ್ದಾರೆ ಸೋಷಿಯಲ್ ಸೈನ್ಸ್. ನಿಮ್ಮ ಟೀಮನ್ನ 5 ಜನ ಅಂದ್ರಿ. ಕ್ವಿಜ್ ಒಳಗೆ ಅವ್ರು ವಿನ್ ಆದವ್ರು 5 ಜನ ಬರೀ. ಫಸ್ಟ್ ಸೆಮಿನಾರ್ ಮಾಡಿದ ಇದರಲ್ಲಿ ಧೃತಿ ಸೆಮಿನಾರ್ ನಲ್ಲಿ ಫಸ್ಟ್. ಆಮೇಲೆ ರೋಲ್ ನಂಬರ್ 43 ಶಿವಶಂಕರ್. ಟೀಮ್ ಈಗಲ್ ಹಂಟರ್ಸ್ ಗ್ಯಾರಂಟಿ ಅವರೆಲ್ಲರೂ ಚೆನ್ನಾಗಿ ಜೋರಾಗಿ ಚಪ್ಪಾಳೆ ಹಾಕಿ. Thank you, sir. All good things must come to an end, but the memories we create will last forever. Now I call upon Bhumika for vote of thanks. Good noon to everyone. I am Bhumika from 10th standard, standing here to extend vote of thanks in front of you. It's my duty to propose vote of thanks. Firstly, I shall thank today's chief guest, Shri M.M. Raju sir, for spending your valuable time with us. Thank you, sir. Even I would like to thank all my teachers, parents, friends, media people and each other and everyone present over here. Your presence had made this event a great success and memorable one. Thank you one and all. Thank you, Bhumika. Now I would like to call Anaga and her team for a song. With that, I would like to hand over the mic to Anaga and Shivshankar.